ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿನ್ನೆ ನಾನು ಪಾರ್ಟ್ 1 ವಿಡಿಯೋ ಹಾಕಿದ್ದೆ. ಸೊ ಬನ್ನಿ ಇವತ್ತು ನಮ್ಮ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ ಚಂಪಕ ಮಾಲಾವೃತ, ಆಮೇಲೆ ಉತ್ಪಲ ಮಾಲಾವೃತ. ನಿನ್ನೆ ನಾನು ಹೇಳ್ದಾಗೆ ಫಸ್ಟ್ ನಿಮಗೆ ಕಂದ ಪದ್ಯ, ಭಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ ಈ 3 ಬಂದಿಲ್ಲ ಅಂದರೆ ವೃತ್ತ ಬರುತ್ತೆ. ಸೊ ಅದರಲ್ಲಿ ಚಂಪಕ ಮಾಲಾವೃತ ಆಮೇಲೆ ಉತ್ಪಲ ಮಾಲಾವೃತ ಇದೆರಡೇ ನಿಮ್ಮ ಒಂದು ಕನ್ನಡ ಸಿಲೆಬಸ್, ಈ 10th ಸಿಲೆಬಸ್ಸಲ್ಲಿ ಇರೋ ಪ್ರಶ್ನೆಗಳು. ಸೊ ನೀವು ನೋಡ್ಬೋದು, ಇಲ್ಲಿ ಅದರ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಪಾದದಲ್ಲೂ 21 ಅಕ್ಷರಗಳಿವೆ. 3 ಅಕ್ಷರಗಳಿಗೆ ಒಂದು ಗಣ ವಿಂಗಡಿಸಬೇಕು. ಸೊ ನೀವು ಲಕ್ಷಣ ಎಲ್ಲ ತಿಳ್ಕೊಬೋದು. ಇದರಲ್ಲಿ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟು ಇನ್ನೂ ವೃತ್ತಗಳನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ನೀವು ಅಷ್ಟನ್ನೇ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ ಅಲಂಕಾರ ಕೊಟ್ಟಿದ್ದಾರೆ. ಸೊ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಸೊ ಉಪಮಾಲಂಕಾರ ಆಮೇಲೆ ರೂಪಕಲಂಕಾರ ನಿಮಗೆ ಸಿಲೆಬಸ್ಗೆ ಇದೆರಡೇ ಇರೋದು. ಸೊ ನೀವು ಇಲ್ಲಿ ನೋಡ್ಬೋದು, ಉಲವರ್ತ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಇಲ್ಲಿ ಹೋಲಿಸಿದರೆ. ಸೊ ನೀವು ಇಲ್ಲಿ ನೋಡ್ಬೋದು, ಲಕ್ಷಣದಲ್ಲಿ ಉಪಮೇಯ ಮತ್ತು ಉಪಮಾನಗಳ ನಡುವಿನ ಪರಸ್ಪರ ಹೋಲಿಕೆಯೇ ಉಪಮಾಲಂಕಾರ. ಸೊ ಇಲ್ಲಿ ಹೋಲಿಕೆ ಮಾಡಿರೋದನ್ನು ನಾವು ಉಪಮಾಲಂಕಾರ ಅಂತ ಗುರುತಿಸ್ಬೇಕು. ಸೊ ನೀವು ಇದನ್ನು ಲಕ್ಷಣ ಸಹಿತ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಪ್ಲಸ್ ಉದಾಹರಣೆ ಸಹಿತನೂ ಇದೆ, ನೋಡ್ಬೋದು. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೇರದಂತೆ. ಸೊ ನಿಮಗೆ ಈ ಪ್ರಶ್ನೆ ಬರುವಂಥ ಸಾಧ್ಯತೆಗಳು ತುಂಬ ಇದೆ, ಬಿಕಾಸ್ ತುಂಬ ಸಾರಿ ರಿಪೀಟ್ ಆಗಿದೆ ಈ ಪ್ರಶ್ನೆ. 3 ಮಾರ್ಕ್ಸ್ಗಿರುತ್ತೆ. ನೀವು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೇರದಂತೆ. ಸೊ ಇದು ಪ್ರಶ್ನೆ ತುಂಬ ಸಾರಿ ರಿಪೀಟ್ ಆಗಿದೆ, ನಿಮ್ಮ ಮಾಡೆಲ್ ಪೇಪರಲ್ಲೂ ಸಹ ಇದೆ. ಆಮೇಲೆ ನಿಮ್ಮ ಪ್ರಿಪ್ರೇಟ್ರಿ 1 ಪ್ರಿಪ್ರೇಟ್ರಿ 2ಗೂ ಸಹ ಇದೇ ಪ್ರಶ್ನೆಗಳು ಇರ್ಬೋದೇನೋ, ಇದ್ದಿರುತ್ತೆ ಸಹ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ನೋಡಿ, ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆನೇ, ಇದು ಸಹ ನಿಮಗೆ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಷ್ಟೊಂದು ಉದಾಹರಣೆಗಳಿದೆ ಉಪಮಾಲಂಕಾರಕ್ಕೆ. ಸೊ ಯಾವ ಒಂದು ಎಕ್ಸಾಮ್ಸಲ್ಲಿ ಇದು ಬಂದಿತ್ತು ಪ್ರಶ್ನೆಗಳು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಬನ್ನಿ ನೆಕ್ಸ್ಟ್ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪಾರ್ಟ್ 3 ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಕನ್ನಡ ಪಾಸಿಂಗ್ ಪ್ಯಾಕೇಜು ಸ್ವಲ್ಪ ಜನಕ್ಕೆ ಪಾಸ್ ಆಗೋದು ಸಹ ಕಷ್ಟ ಇರುತ್ತೆ. ಸೊ ಅವ್ರಿಗೋಸ್ಕರ ಪಾಸಿಂಗ್ ಪ್ಯಾಕೇಜ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಪಾಸಿಂಗ್ ಪ್ಯಾಕೇಜ್ ಸಹ ಬೇಕು ಅಂದರೆ ಕಮೆಂಟ್ ಹಾಕಿ ಪಾಸಿಂಗ್ ಪ್ಯಾಕೇಜ್ ಅಂತ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ರೂಪಕಾಲಂಕಾರ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಸೀತೆಯ ಮುಖಕಮಲ ಅರಳಿತು. ಸೊ ಇಲ್ಲಿ ನೀವು ನೋಡ್ಬೋದು, ಲಕ್ಷಣ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದೇ ರೂಪಕಲಂಕಾರ. ಅಂದರೆ ನಿಮಗೆ ಉಪಮಾಲಂಕಾರದಲ್ಲಿ ಹೋಲಿಸಿರೋದು ಗೊತ್ತಾಗುತ್ತೆ. ಇದು ಸೇಮ್ ಅನ್ನೋ ರೀತಿ, ಇವಾಗ ಯಾವುದೇ ಒಂದು ಇದರಲ್ಲಿ ಹೋಲಿಕೆ ಇಲ್ಲ, ಇದೆರಡು ಸೇಮ್ ಅಂತ ಹೇಳೋದ್ರಲ್ಲಿ ನೀವು ರೂಪಕಾಲಂಕಾರನ ಇದರಲ್ಲಿ ಗುರುತಿಸ್ಬೋದು. ಸೊ ನೋಡಿ, ತುಂಬ ಉದಾಹರಣೆಗಳಿದೆ. ನಿಮಗೆ ಮಾರಿಗೌತಣವಾಯಿತು ನಾಳಿನ ಭಾರತವು, ಈ ಪ್ರಶ್ನೆ ಬರುತ್ತದೆ. ಸೊ ಇದನ್ನು ಓದ್ಕೊಳ್ಳಿ, ನೀವು ತುಂಬ ಸಾರಿ ರಿಪೀಟ್ ಆಗಿದೆ. ಸೊ ನೋಡಿ ನೆಕ್ಸ್ಟು ನಿಮಗೆ ಚಿಕ್ಕದಾಗಿ ಸಹ ಕೊಟ್ಟಿರ್ತಾರೆ, ನೋಡ್ಬೋದು. ನೀವಿಲ್ಲಿ ವಿಶ್ವೇಶ್ವರಯ್ಯನವರು ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದರು. ಸೊ ಇಲ್ಲಿ ಹೋಲಿಕೆ ಮಾಡಿಲ್ಲ, ನೀವು ಕರೆಕ್ಟಾಗಿ ನೋಡಿ. ನೆಕ್ಸ್ಟು ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ನಿಮಗೆ ದೃಷ್ಟಾಂತಲಂಕಾರ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ನಿಮಗೆ ಒಂದು ಸಾರಿನೂ ಈ ಪ್ರಶ್ನೆ ರಿಪೀಟೇ ಆಗಿಲ್ಲ. ನಿಮ್ಮ ಒಂದು ಮಾಡೆಲ್ ಪೇಪರಲ್ಲಿ ಆಗ್ಬೋದು, ಅಥವಾ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮಲ್ಲೂ ಸಹ, ಅಥವಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಸಹ ಇದು ರಿಪೀಟ್ ಆಗಿಲ್ಲ. ಆಮೇಲೆ ಲಾಸ್ಟ್ ಇಯರಲ್ಲೆಲ್ಲ ಈ ಪ್ರಶ್ನೆಗಳು ಇರಲೇ ಇಲ್ಲ. ಸೊ ಈ ಅಲಂಕಾರನ ನೀವು ಸ್ಕಿಪ್ ಮಾಡಿಬಿಡಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಉತ್ಪ್ರೇಕ್ಷಾಲಂಕಾರ, ಆಮೇಲೆ ಅರ್ಥ. ಸೊ ಇವೆಲ್ಲ ಬೇಡ ನಿಮಗೆ, ನಾನು ಎಷ್ಟು ಹೇಳ್ತಿದ್ದೀನೋ ಇಂಪಾರ್ಟೆಂಟ್ ಅಷ್ಟನ್ನು ಮಾತ್ರ ಓದಿ.
ನಿಮಗೆ ಯಾಕೆ ಪೂರ್ತಿ ವಿಡಿಯೋ ನೋಡಬೇಕು ಅಂತ ಹೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ. ಬಿಕಾಸ್ ನೀವು ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ಏನೇನು ಇಲ್ಲಿ ಕಾಣಿಸ್ತಾ ಇರುತ್ತೆ ಈ ಒಂದು PDF ಅಲ್ಲಿ ಅದನ್ನೆಲ್ಲ ಓದ್ಕೊಂಡು ಹೋಗ್ತೀರಾ. ನಿಮಗೆ ಈಸಿಯಾಗಿ, ತುಂಬ ಈಸಿಯಾಗಿ ಎಷ್ಟು ಮಾರ್ಕ್ಸ್ನ ಈಸಿಯಾಗಿ ತೆಗಿಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ, ಗಾದೆ ಇದೆ. ಗಾದೆ ನಿಮಗೆ 3 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟು ನೀವು ಗಾದೆಯ ಒಂದು ಮಹತ್ವವನ್ನು ಬರೀಬೇಕು. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಇದು ಒಂದನ್ನು ಮಹತ್ವನ ಎಲ್ಲ ಒಂದು ಗಾದೆಗೂ ಸಹ ಉಪಯೋಗಿಸ್ಬೋದು. ಸೊ ನೋಡಿ, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳನ್ನು ವೇದಗಳಿಗೆ ಸಮಾನ. ಸೊ ನೀವು ಇಲ್ಲಿ ನೋಡ್ಬೋದು, ಇಷ್ಟು ಬರೀರಿ ಸಾಕು ನೀವು. ಸೊ ನೆಕ್ಸ್ಟ್ ಇರೋ ಲೈನ್ನ ಸ್ಕಿಪ್ ಮಾಡಿಬಿಡಿ. ಸೊ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಇಲ್ಲೇ ಬಂದುಬಿಡುತ್ತೆ. ನೆಕ್ಸ್ಟು ನೀವು ಉದಾಹರಣೆ ಸಹಿತ ಒಂದು ಗಾದೆನ ವಿವರಿಸ್ಬೋದು. ಇವಾಗ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಒಬ್ಬ ವ್ಯಕ್ತಿ ಕೆಲಸ ಮಾಡಿದರೆ ತಾನೇ ಅವನಿಗೆ ಸಂಬಳ ಸಿಗೋದು, ಸಂಬಳ ಸಿಕ್ಕರೆ ಅವನು ತಿನ್ನೋಕ್ಕಾಗೋದು. ಸೊ ಅದೇ ರೀತಿ ಕೈ ಕೆಸರಾದರೆ ಅಂದರೆ ದುಡಿದ್ರೇ ನಿಮಗೆ ತಿನ್ನೋಕ್ಕೆ ಸಿಗೋದು ಅನ್ನೋ ರೀತಿಯಲ್ಲಿ ನೀವು ಉದಾಹರಣೆ ಸಹಿತ ವಿವರಿಸಬೇಕಾಗುತ್ತೆ. ಸೊ ನೋಡಿ, ನೆಕ್ಸ್ಟ್ ಅದೇ ರೀತಿ ತುಂಬ ಪ್ರಶ್ನೆಗಳಿದೆ, ನೀವಿಲ್ಲಿ ನೋಡ್ಬೋದು. ಆಮೇಲೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸೊ ನೀವು ಇದನ್ನು ಯಾವ ರೀತಿ ಬರಿಬೇಕಂದ್ರೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಈ ರೀತಿ ಎಲ್ಲ ನೀವು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಮಾನವ ಸಂಘಜೀವಿ, ಸಮಾಜ ಜೀವಿ, ಈ ರೀತಿ ಎಲ್ಲ ನೀವು ಬರಿಬೋದು ಇದನ್ನು. ಸೊ ಅದನ್ನು ಒಂದು ಟಾಪಿಕ್ಕಾಗಿ ಇಟ್ಕೊಂಡು ಅದಕ್ಕೆ ಯಾವ ಒಂದು ಗಾದೆ ಮಾತುಗಳು ಅಥವಾ ನಿಮಗೆ ಯಾವ ಒಂದು ಉದಾಹರಣೆ ನೆನಪಾಗುತ್ತೋ ಅದನ್ನೇ ನೀವು ಬರಿಬೋದು. ಸೊ ನೋಡಿ, ತುಂಬ ಇವೆಲ್ಲ ಗಾದೆ ಮಾತುಗಳು. ಸೊ ನಿಮಗೆ 3 ಮಾರ್ಕ್ಸಿಗಿರುತ್ತೆ ಗಾದೆ. ನೆಕ್ಸ್ಟು ಮನಸ್ಸಿದ್ದರೆ ಮಾರ್ಗ ಅಂದರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸೊ ನೀವು ಇದನ್ನು ಯಾವ ವ್ಯಕ್ತಿಗಳು ಈ ಮಾತನ್ನು ಹೇಳಿದ್ದಾರೆ, ಇದನ್ನು ಹೇಳಿರೋದು ವಿವೇಕಾನಂದ ಅವರು. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಅವರ ಒಂದು ಹೆಸರನ್ನು ಬರೆದು ಅದರಲ್ಲಿ ಸೂಚಿಸಿದ್ರೆ ನಿಮಗೆ ತುಂಬ ಯೂಸ್ಫುಲ್. ಯಾಕಂದರೆ ನಿಮಗೆ ಒಂದು ತೂಕ ಇರೋ ಪಾಯಿಂಟ್ಸ್ನ ನೋಡಿಬಿಟ್ಟೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಟೀಚರ್ಸು ಸಹ ಇದ್ರ ಮೇಲೆ ಗಮನ ಹರಿಸ್ತಾರೆ. ಸೊ ನೆಕ್ಸ್ಟ್ ನೋಡಿ, ಸಂದರ್ಭ ಸ್ವಾರಸ್ಯ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಯಾವ ಪಾಠದಿಂದ ಬರುತ್ತೆ ಅನ್ನೋದನ್ನು. ಸೊ ನಿಮಗೆ 18 ಮಾರ್ಕ್ಸ್ ಇರುತ್ತೆ. ಯಾವುದರಿಂದ ಅಂದರೆ ಸಂದರ್ಭ ಸ್ವಾರಸ್ಯದಿಂದ. ಆಲ್ಮೋಸ್ಟ್ ಆಲ್ 3 ಕ್ವಶನ್ಸು ಪಾಠದಿಂದ ಇರುತ್ತೆ, 3 ಕ್ವಶನ್ಸು ಪೊಯಮಿಂದ ಇರುತ್ತೆ. ಸೊ ನಿಮಗೆ ಪಠ್ಯಪೂರಕದಿಂದ ಬರೋದಿಲ್ಲ. ಸೊ ನೀವು ಅದರಲ್ಲಿ ನಾನು ಸ್ಕಿಪ್ ಮಾಡಿ ವ್ಯಾಘ್ರಗೀತೆ ಯಾವ ಇಂಪಾರ್ಟೆಂಟ್ ಪಾಠದಿಂದ ಸಂದರ್ಭ ಸ್ವಾರಸ್ಯ ಬರೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ವ್ಯಾಘ್ರಗೀತೆಯಿಂದ ಬರುತ್ತೆ. ಸೊ ನೀವು ನಮ್ಮ ಭಾಷೆ ಬಿಟ್ಬಿಡಿ, ಅದನ್ನು ಸ್ಕಿಪ್ ಮಾಡ್ಬೋದು ನೀವು. ಸೊ ಏನಕ್ಕೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬಿಕಾಸ್ ಹೊಸ ವೀಡಿಯೋ ಬಿಟ್ಟ ತಕ್ಷಣ ನಿಮಗೆ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ನೀವು ಅದನ್ನು ಒತ್ತಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಹಾಗೆ ನಿಮ್ಮ 10th ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅಥವಾ ಪಾಸ್ ಆಗ್ತೀನಿ ಅನ್ನೋರಿಗೆ ಪಾಸಿಂಗ್ ಪ್ಯಾಕೇಜ್ ಸಹ ನಮ್ಮ ಚಾನಲಲ್ಲಿ ಸಿಗುತ್ತೆ. ನೀವೀಗ ಆಲ್ರೆಡಿ ನೋಡ್ಬೋದು, ನಾನು ಆಲ್ ಸಬ್ಜೆಕ್ಟು ಪ್ರತಿ ಎಕ್ಸಾಮ್ಸ್ಗೂ ಸಹ ಬಿಡ್ತಾ ಹೋಗ್ತಾ ಇದ್ದೀನಿ. ಸ್ಕೋರಿಂಗ್ ಪ್ಯಾಕೇಜ್ ಆಗ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗ್ಬೋದು, ಅಥವಾ ಯಾವ ರೀತಿ ಓದಬೇಕು, ಎಕ್ಸಾಮಿನ ಹಿಂದಿನ ದಿನ ಯಾವ ರೀತಿ ಕಲಿಬೇಕು. ನಾನು ಇವಾಗ ಮಾಡ್ತಾಯಿದ್ದೀನಿ ವೀಡಿಯೋಸ್ನ ಏನಕ್ಕಂದರೆ ನಿಮಗೆ 1 ವಾರ ಫ್ರೀ ಇರುತ್ತೆ. ಬಿಕಾಸ್ ನೀವು ಸ್ಕೂಲ್ಗೆ ಹೋಗ್ತೀರಾ ಬರ್ತೀರಾ, ಈ ಟೈಮಲ್ಲಿ ನೀವು ಓದ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ವೀಕ್ ಇರೋ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ನೀವು ಆವಾಗ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ರೀತಿಯೇ ಇರೋದಿಲ್ಲ. ನಿಮಗೆ ಒಂದಿನವೂ ರಜೆ ಇರೋದಿಲ್ಲ, ಕಂಟಿನ್ಯೂ ಆಗಿರುತ್ತೆ. 1 ವಾರ ಪೂರ್ತಿ ಎಕ್ಸಾಮ್ ನಡೆಯೋದ್ರಿಂದ ನಿಮಗೆ ಯಾವುದೇ ರೀತಿ ರಜೆಗಳು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಅರ್ಧ ದಿನವೇ ಇರುತ್ತೆ ಓದ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ನಾನೀಗ ಆಲ್ರೆಡಿ ಮ್ಯಾಥ್ಸನ್ನು ಬಿಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದರೆ ಮ್ಯಾಥ್ಸ್ ವೀಡಿಯೋನ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ ನೋಡಿ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ. ಸೊ ಈ ಪ್ರಶ್ನೆ ನಿಮಗೆ ವ್ಯಾಘ್ರಗೀತೆಯಲ್ಲಿ ಬರುತ್ತೆ. ಸೊ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಸಂದರ್ಭ ಕೊಟ್ಟಿದ್ದಾರೆ, ಆಮೇಲೆ ಸ್ವಾರಸ್ಯ ಕೊಟ್ಟಿದ್ದಾರೆ. ಸೊ ನೀವು ಆಯ್ಕೆನೂ ಸಹ ನೋಡ್ಬೋದು, ಎನ್ ಮೂರ್ತಿರಾವ್, ಆಮೇಲೆ ಸಮಗ್ರ ಲಲಿತ ಪ್ರಬಂಧಗಳು, ಆಮೇಲೆ ವ್ಯಾಘ್ರಗೀತೆ ಪಾಠ. ಸೊ ನೀವು ಈ ರೀತಿ ಒಂದು ತೂಕ ಇರೋ ಪಾಯಿಂಟ್ಸು ಅಂದರೆ ಇವಾಗ ನೋಡಿ ಯಾವ ಕವಿ ಬರೆದಿರೋದು, ಯಾವ ಕೃತಿಯಿಂದ ಆರಿಸಿರೋದು, ಆಮೇಲೆ ಯಾವ ಪಾಠದಿಂದ ಆರಿಸಿರೋದು ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ 3 ಮಾರ್ಕ್ಸ್ ಕವರ್ ಆಯಿತು.
ಬನ್ನಿ ನೆಕ್ಸ್ಟ್ ನೋಡೋಣ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಸೊ ನೋಡಿ, ನೀವಿಲ್ಲಿ AN ಮೂರ್ತಿರಾವ್ ಸೇಮ್ ಇದೆ ಪಾಠನೇ. ಸೊ ನಿಮಗೆ ಯಾವ ಪಾಠ ಅಂತ ಗುರ್ತಿಸೋಕ್ಕೆ ಗೊತ್ತಿರಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ಮುಖ ಮೇಲಾಗಿ ಬಿದ್ದಿದ್ದೇನೆ. ಸೊ ನೋಡಿ, ಹುಲಿ ಈಗ ಎಷ್ಟು ಹಸಿದಿರಬೇಕು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಸೊ ನಿಮಗೆ ನೆಕ್ಸ್ಟ್ ಪಾಠ ಭಾಗ್ಯಶಿಲ್ಪಿಗಳಿಂದ ಬರುತ್ತೆ, ಸಂದರ್ಭ ಸ್ವಾರಸ್ಯ. ಸೊ ನಿಮಗೆ ಈಗ ಆಲ್ರೆಡಿ ವ್ಯಾಘ್ರಗೀತೆ ಆಯಿತು, ನೆಕ್ಸ್ಟ್ ಭಾಗ್ಯಶಿಲ್ಪಿಗಳು. ಸೊ ನೋಡಿ, ಸಾಮಾಜಿಕ ಕಾನೂನುಗಳ ಹರಿಕಾರ. ನಾನಿವಾಗ ಏನು ಪ್ರಶ್ನೆಗಳನ್ನು ಕೊಡ್ತಿದ್ದೀನೋ ಈ ಪ್ರಶ್ನೆಗಳನ್ನೇ ಓದ್ಕೊಳ್ಳಿ ಸಾಕು, ನಿಮಗೆ ಪೂರ್ತಿ ಮಾರ್ಕ್ಸ್ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. ಸೊ ಇದೆಲ್ಲ ನಿಮಗೆ ಪಾಠದ ಮಧ್ಯದಿಂದ ತೆಗೆದಿರೋ ಪ್ರಶ್ನೆಗಳು. ಕೈಗಾರೀಕರಣ ಇಲ್ಲವೇ ಅವನತಿ. ಸೊ ಇದನ್ನು ನಿಮಗೆ ಗೊತ್ತು, ವಿಶ್ವೇಶ್ವರಯ್ಯ ಅವರು ಹೇಳುವಂಥ ಮಾತಾಗಿದೆ. ಸೊ ನಿಮಗೆ 2 ಪಾಠ ಕೊಟ್ಟಿದ್ದಾರೆ, ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಮೇಲೆ ಇನ್ನೊಂದು ವಿಶ್ವೇಶ್ವರಯ್ಯ ಅವರದ್ದು ಭಾಗ್ಯಶಿಲ್ಪಿಗಳು ಪಾಠದಲ್ಲಿ. ಸೊ ನೀವು ಅದನ್ನು ಪರ್ಟಿಕ್ಯುಲರ್ ಆಗಿ ಬರೆದ್ರೆ ಸಾಕು. ನೆಕ್ಸ್ಟ್ ನೋಡಿ, ಎದೆಗೆ ಬಿದ್ದ ಅಕ್ಷರ. ಇಲ್ಲಿ ನಿಮಗೆ ಸ್ವಲ್ಪ ಪ್ರಶ್ನೆನೇ ನಿಮಗೆ ಇಂಪಾರ್ಟೆಂಟ್ ಇರೋದಿದೆ. ಸೊ ನಾನು ನಿಮಗೆ ಅದನ್ನು ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಬನ್ನಿ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಸೊ ನೋಡಿ, ಈ ಪ್ರಶ್ನೆ ಇಂಪಾರ್ಟೆಂಟ್, ಬಿಕಾಸ್ ನಿಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಸೊ ನಿಮಗೆ ಇದು 2 ಮಾರ್ಕ್ ಪ್ರಶ್ನೆನಲ್ಲಿ ಬರುತ್ತೆ, ಇದರಲ್ಲೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಪ್ರಶ್ನೆನ ಸ್ಕಿಪ್ ಮಾಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ಓಹೋ, ನನಗೆ ಗುಡಿಮನೆ ಕಟ್ತಾ ಇದ್ದೀರಾ? ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆನೇ. ನೆಕ್ಸ್ಟ್ ನೋಡ್ಬೋದು, ನೀವಿಲ್ಲಿ ಯುದ್ಧ ಪಾಠದಿಂದ ಸಾರಾ ಅಬೂಬಕರ್ ಅವರು ಬರೆದಿರೋದು. ಸೊ ನೋಡಿ, ಫಸ್ಟು, ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ, ಅಭಿವ್ಯಕ್ತಿ ಕಠಿಣ. ಸೊ ನೋಡ್ಬೋದು ನೀವಿಲ್ಲಿ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ನೋಡಿ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಸೊ ಇದು ಸಹ ಅಷ್ಟೇ, ಇದು ಪಾಠ 2 ಮಿಕ್ಸ್ ಆಗಿದೆ. ಸೊ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು, ಅದು ಆ್ಯಕ್ಚುಲಿ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ. ಸೊ ನೀವು ಇದರಲ್ಲಿ ಅರ್ಥ ಮಾಡಿಕೊಂಡು ಒಂಚೂರು ಬರೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 3 ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ, ಬೇಗ ಹೋಗಿ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ಬಿಕಾಸ್ ನಾನು ಎಲ್ಲನೂ ಕ್ಲಾರಿಫೈ ಮಾಡ್ತೀನಿ. ಸೊ ನೋಡಿ, ನೆಕ್ಸ್ಟು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ದ.ರಾ ಬೇಂದ್ರೆ ಅವರು ಬರೆದಿರೋಂಥ ಪೊಯಮಿಂದ ನೋಡ್ಬೋದು. ನೀವಿಲ್ಲಿ ಗರೀಬ್ ಕವನ ಸಂಕಲನದಿಂದ ಆರಿಸಲಾಗಿದೆ. ಸೊ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ದ.ರಾ ಬೇಂದ್ರೆ ಅವರು ಬರೆದಿರೋದು ಕವನ ಸಂಕಲನದಿಂದ. ಆಮೇಲೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಈ ಪೊಯಮಿಂದ ಆರಿಸಿರುವಂಥದ್ದು. ಆಮೇಲೆ ಸಂದರ್ಭ ಮತ್ತು ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡ್ಬೋದು. ಕಾಲದ ಚಲನೆಯ ಸೂಕ್ತವಾದ ಕಲ್ಪನೆಯಾಗಿದ್ದು ಸ್ವಾರಸ್ಯ ಪೂರ್ಣವಾಗಿದೆ. ಸೊ ಹಕ್ಕಿನ ಇಲ್ಲಿ ಕಾಲಕೋಲ್ಸಿನೇ ನಿಮಗೆ ಪೂರ್ತಿಯಾಗಿ ಒಂದು ಪೊಯಮ್ ಇದೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಸ್ವಾರಸ್ಯ ಏನಿದೆ ಅನ್ನೋದನ್ನು ಬರೆದ್ರೆ ಆಯಿತು. ಆಮೇಲೆ ನೆಕ್ಸ್ಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಥವಾ ತೇಲಿಸಿ ಮುಳುಗಿಸಿ ಖಂಡಗಳ. ಸೊ 2 ಪ್ರಶ್ನೆಗೂ ಒಂದೇ ಉತ್ತರ ಆಗುತ್ತೆ. ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲಾಗಿ 2 ಪ್ರಶ್ನೆಗೂ ಒಂದೇ ಆನ್ಸರ್ ಆಗೋ ರೀತಿ ನಾವು ಮಾಡಿದ್ದೀವಿ ಅನ್ನೋದನ್ನು. ಸೊ ನಿಮಗೆ ತುಂಬ ಯೂಸ್ಫುಲ್ ಇರೋವಂಥದ್ದು. ಸೊ ನೀವು ಇದನ್ನು ಪ್ರಿಂಟೌಟ್ ತೆಗೆಸ್ಕೊಳ್ಳಿ, ಯಾವುದಕ್ಕೆ ಆಗಲಿ ನೀವು ಚೆನ್ನಾಗಿ ಓದಿ, ಇದನ್ನು ಮಿಸ್ ಮಾಡಬೇಡಿ. ಯಾರೂ ಸಹ ಈ PDF ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಯಾರಾದರೂ ನಿಮಗೆ ಗೊತ್ತಿರೋರು, ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಜೂನಿಯರ್ಸ್ ಯಾರಾದರೂ ಇದ್ರೂ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ಅವ್ರಿಗೆ ಕಳಿಸಿ ಇದನ್ನು, ಬಿಕಾಸ್ ತುಂಬ ಯೂಸ್ಫುಲ್ ಇರೋವಂಥ ವಿಡಿಯೋ. ಅವ್ರು 10th ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ವಿಡಿಯೋ. ಸೊ ಅವರಾದರೂ ನೋಡಿಬಿಟ್ಟು ಚೆನ್ನಾಗಿ ಓದಲಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ, ಸಾಹಸ ಭೀಮ ವಿಜಯ. ಸೊ ಇಲ್ಲಿ ನೀವು ನೋಡ್ಬೋದು, ಚಲಮನೆ ಮೆರೆವೆಂ. ಇವಾಗ ಯಾವ ಚಲಮನೆ ಮೆರೆವೆಂ
ಪೊಯಮ್ ರನ್ನ ಬರೆದಿದ್ದಾರೆ. ಸಾಹಸ ಭೀಮ ವಿಜಯಂ ಕೃತಿಯಿಂದ ಆರಿಸಲಾಗಿದೆ ಈ ಒಂದು ಪೊಯಮ್ನ. ಸೊ ನೋಡ್ಬೋದು ನೀವಿಲ್ಲಿ ನೋಡಿ. ನೆಕ್ಸ್ಟು ಹಸುರು ಕುವೆಂಪು ಅವರು ಬರೆದಿರೋದು. ಸೊ ಇದರಲ್ಲಿ ಸ್ವಲ್ಪ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ. ಹಸುರಾದುದು ಕವಿಯಾತ್ಮಂ ನೋಡಿ, ಕವಿ ಬಂದ್ಬಿಟ್ಟು ಕುವೆಂಪು. ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿದೆ. ಆಮೇಲೆ ಹಸುರು ಪೊಯಮಿಂದ ಆರಿಸಲಾಗಿದೆ. ಸೊ ನೋಡಿ, ಹಸುರು ಇಳೆ ಉಸಿರು. ಸೊ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೀವು ನೋಡಿ ಇಲ್ಲಿ ಹಸುರೆತ್ತಲ್. ಸೊ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದು ತುಂಬ ಸಾರಿ ರಿಪೀಟ್ ಆಗಿದೆ. ಹೋದ ವರ್ಷ ಅಂತೂ ತುಂಬ ಸಾರಿ ರಿಪೀಟ್ ಆಗಿದೆ. ನಿಮ್ಮ ಲಾಸ್ಟ್ ಇಯರ್ ಅಥವಾ ನಿಮ್ಮ ಸೀನಿಯರ್ಸ್ ಎಲ್ಲ ಪೇಪರ್ಸು ನೀವು ಇಸ್ಕೊಂಡು ನೋಡ್ಬೋದು. ಅದರಲ್ಲೂ ಸಹ ಈ ಪ್ರಶ್ನೆ ತುಂಬ ಸಾರಿ ರಿಪೀಟ್ ಆಗಿದೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ಇದನ್ನು ಮಿಸ್ ಮಾಡಬೇಡಿ, ಓದ್ಕೊಳ್ಳಿ. ನಾನು ಇವಾಗ ಏನೇನು ಹೇಳ್ತಿದ್ದೀನಿ ತುಂಬ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನೇ ನಾನು ಗುರುತಿಸಿ ಹೇಳ್ತಾ ಇರೋದು. ಸೊ ಪ್ಲೀಸ್ ಸ್ಟೂಡೆಂಟ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ 10th ನೀವು ಕಲ್ಪನೆನೇ ಮಾಡಿರಲ್ಲ, ಆ ರೀತಿ ನಾವು ಪಾಸ್ ಮಾಡಿಸ್ತೀವಿ. ಸೊ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಇದ್ದರೆ, ಅವರು 10th ಓದ್ತಾ ಇದ್ದರೆ ಅವ್ರಿಗೆ ಕಳಿಸಿ, ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗೂ. ಸೊ ನೋಡಿ, ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಫಸ್ಟು. ಆಮೇಲೆ ಬೇಕಿದ್ದರೆ ನಿಮಗೆ ಇನ್ನೂ ವೀಡಿಯೋಸ್ನ ನಾನು ಬಿಡ್ತೀನಿ. ಸೊ ಫಸ್ಟು ಇದನ್ನು ಓದ್ಕೊಳ್ಳಿ ನೀವು, ತುಂಬ ಯೂಸ್ಫುಲ್ ಇರುವಂಥ ವಿಡಿಯೋ. ಸೊ ಪಾರ್ಟ್ 3 ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಪಾರ್ಟ್ 3 ವಿಡಿಯೋ ಬೇಕಾದರೆ ಕಮೆಂಟ್ ಹಾಕಿ. ಆಮೇಲೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ. ಕನ್ನಡ ನನಗೆ ಓದೋಕ್ಕೆ ಬರಲ್ಲ, ಜಸ್ಟ್ ಪಾಸ್ ಆಗಬೇಕು ಅಂದರೆ ನಿಮಗೆ ನೋಡಿ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸರ್ಕಾರದಿಂದ ನಿಮಗೆ 33 ಮಾರ್ಕ್ಸ್ಗೆ ಪಾಸಿಂಗ್ ಪ್ಯಾಕೇಜ್, ಅಂದರೆ ಪಾಸ್ ಆಗೋಷ್ಟು 33 ತೆಗೆದ್ರೇ ನಿಮಗೆ ಪಾಸ್ ಆಗೋ ರೀತಿ ಮಾಡಿದ್ದಾರೆ ಸರ್ಕಾರದಿಂದ. ಇವಾಗ ತಾನೇ ಘೋಷಣೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನೀವು 33 ಮಾರ್ಕ್ಸ್ ತೆಗೆದ್ರೆ ಸಾಕು ಕನ್ನಡದಲ್ಲಿ. ಅಂದರೆ ಪ್ರಥಮ ಭಾಷೆಗಳು ಯಾವುದ್ಯಾವುದಿದೆ, ಇಂಗ್ಲೀಷ್ ಆಗ್ಬೋದು, ಕನ್ನಡ ಆಗ್ಬೋದು, ಅಥವಾ ನಿಮ್ಮ ಕಾಲೇಜಲ್ಲಿ ಸ್ಕೂಲಲ್ಲಿ ಯಾವ ಫಸ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇರುತ್ತೋ ಅದರಲ್ಲಿ ನೀವು 33 ಮಾರ್ಕ್ಸ್ ತೆಗೆದ್ರೆ ಸಾಕು, ಪಾಸ್ ಆಗ್ತೀರಾ. ಸೊ 2 ಮಾರ್ಕ್ಸ್ನ ಕಡಿಮೆ ಮಾಡಿದ್ದಾರೆ. ಸೊ ಅದೇ ರೀತಿ ನಿಮಗೆ 24 ಗಿಳಿಸಿದ್ದಾರೆ ಎಲ್ಲ ಕೋರ್ ಸಬ್ಜೆಕ್ಟು, ಅಥವಾ ನಿಮ್ಮ ಒಂದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಇದೆಲ್ಲದಕ್ಕೂ 24 ಪಾಸಿಂಗ್ ಮಾರ್ಕ್ಸ್ ಸಿಕ್ಕಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ಗೆಲ್ಲ 33 ಇಕ್ಕಿದ್ದಾರೆ. ಸೊ ನಿಮಗೆ ಈ ವರ್ಷ ತುಂಬ ಯೂಸ್ಫುಲ್ ಇದೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ. ನಾನು ಬಿಡೋದನ್ನು ಈಗ ಆಲ್ರೆಡಿ ತುಂಬ ಬಿಟ್ಟಿದ್ದೀನಿ ನಾನು ವೀಡಿಯೋಸ್ ಎಲ್ಲ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಬೇರೆ ಸಬ್ಜೆಕ್ಟ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲ ಕ್ಲಾರಿಫೈ ಮಾಡ್ತೀನಿ, ಹೊಸ ವೀಡಿಯೋಸ್ನೂ ಬಿಡ್ತೀನಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.